ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುಬ್ಬಿ. ನಾನಿವತ್ತು ನಿಮ್ಗೆಲ್ಲ ಕೃಷ್ಣನ ಕಥೆಗಳು ಪಾರ್ಟ್ 3 ಹೇಳ್ತಾ ಇದ್ದೀನಿ. ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಅಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ಹೋಗಿ ನೋಡಿ. ಈಗ ಪಾರ್ಟ್ 2 ನಲ್ಲಿ ಹೇಳಿದಾಗೆ ಎಂಟನೇ ಮಗುನ ನಂದಗೋಕುಲದಲ್ಲಿರೋ ನಂದನ ಮನೆಗೆ ಕರೆದುಕೊಂಡು ಹೋಗೋದಿಕ್ಕೆ ವಿಷ್ಣು ಹೇಳ್ತಾನೆ. ಆಗ ಈಗ ಇಲ್ಲಿ ವಸುದೇವನ್ಗೆ ಹೇಗ್ ತಗೊಂಡೋಗೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗಿರುತ್ತೆ. ಆಗ ಇನ್ನೇನು 8ನೇ ಮಗುನು ಜನನ ಆಗುತ್ತೆ. ಆಗ ಸಾಕ್ಷಾತ್ ಭಗವಂತನೇ ಹುಟ್ಟಿ ಬರ್ತಾನೆ. ಆ ಹುಟ್ಟಿದ ಕ್ಷಣ ಆ ಜೈಲಿಂದು ಬಾಗಿಲುಗಳೆಲ್ಲ ಓಪನ್ ಆಗ್ತವೆ. ಮತ್ತೆ ಅಲ್ಲಿ ಇದ್ದವರು ಎಲ್ಲಾ ಸೈನಿಕರು ಎಲ್ಲ ಹಾಗೆ ನಿದ್ದೆಗೆ ಜಾರ್ತಾರೆ. ಎಲ್ಲ ಒಂಥರ ಸಖತ್ತು ಫುಲ್ ಸೈಲೆಂಟ್ ಆಗಿರುತ್ತೆ. ಆಗ ಆ ದೇವ್ರ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಇದೇ ದಾರಿ ಹೋಗಿ ನೀನು ನಿನ್ನ ಗೆಳೆಯನ ಮನೆಗೆ ಹೋಗಿ ಅಲ್ಲಿ ಯೋಗಮಾಯ ಎಂಬ ಹೆಣ್ಮಗು ಹುಟ್ಟಿರುತ್ತೆ. ಅವ್ರನ್ನ ಆ ಪಾಪುನ ಎತ್ಕೊಂಡು ಇವ್ರನ್ನ ಅಲ್ಲಿ ಮಲಗಿಸಿ ಬಾ ಅಂತ ಹೇಳ್ತಾನೆ. ಹಾಗೇನೆ ಒಂದ್ ಬುಟ್ಟಿ ತಗೊಂಡು ತಲೆ ಮೇಲೆ ಹೊತ್ಕೊಂಡು ವಸುದೇವ ಹಾಗೆ ಹೋಗ್ತಾನೆ. ಅವತ್ತು ತುಂಬಾ ಜೋರು ಮಳೆ ಬರ್ತಾ ಇರುತ್ತೆ. ಅಲ್ಲಿ ಆ ನದಿ ಅಂತೂ ಫುಲ್ ತುಂಬೋಗಿರುತ್ತೆ. ನದಿನ ದಾಟ್ಕೊಂಡೇ ಹೋಗ್ಬೇಕು ನಂದನ ಮನೆಗೆ. ಆ ನದಿ ಅಂತೂ ತುಂಬಿರುತ್ತೆ. ಆ ನದಿನ ಹೇಗೆ ದಾಟ್ಕೊಂಡು ಹೋಗ್ತಾನೆ ಅಂತ ನಿಮ್ಗೆ ನಾನು ಪಾರ್ಟ್ 4 ಅಲ್ಲಿ ಹೇಳ್ತೀನಿ. ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲೇ ಸಬ್ಸ್ಕ್ರೈಬ್ ಆಗಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.